ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 8, ಮೂಡಿಗೆರೆಗೆ ತೀರ್ಥಯಾತ್ರೆ. ಕೊರೋನಾ ಬ್ರೇಕ್ ಆದಮೇಲೆ ನವೆಂಬರ್ ಟೈಮಲ್ಲಿ ಮತ್ತೆ ಶೂಟಿಂಗ್ ಕಂಟಿನ್ಯೂ ಆಯಿತು ಅನ್ನಲ್ಲ, ಅದು ಮುಗಿತಾ ಬಂತು. ಕೊನೆಯದಾಗಿ 2 ದಿನ ಶೂಟಿಂಗ್ಗೆ ಮೂಡಿಗೆರೆ ಫಿಕ್ಸ್ ಆಯಿತು. ತೀರ್ಥಯಾತ್ರೆ ಮಾಡೋರು ಎಲ್ಲ ಊರು ಸುತ್ತಿ ಕೊನೆಗೆ ಕಾಶಿಗೆ ಹೋಗ್ತಾರಲ್ಲ, ಆ ಥರ ನಾವು ಆ ಊರು ಈ ಊರಲ್ಲಿ ಶೂಟಿಂಗ್ ಮುಗಿಸಿ ಕೊನೆಗೆ ಮೂಡಿಗೆರೆಗೆ ಹೊರಟಿದ್ದು ಒಳ್ಳೆ ಲಾಜಿಕಲ್ ಎಂಡನೆ. ಯಾಕಂದರೆ ಮಾಡ್ತಿರೋದು ತೇಜಸ್ವಿ ಕಥೆ, ಮೂಡಿಗೆರೆನೇ ತಾನೇ, ಅದಕ್ಕೆ ಹೋಲಿ ಗ್ರೇಲ್. ತೇಜಸ್ವಿ ಪುಸ್ತಕಗಳನ್ನು ಓದಿದವರಿಗೆ ಮೂಡಿಗೆರೆ ಎಷ್ಟು ರೊಮ್ಯಾಂಟಿಕ್ ಆಗಿ ತಲೆಯಲ್ಲಿ ಮೂಡಿರುತ್ತೆ ಅಂದರೆ ಹೇಳೋದು ಬೇಕಾಗಿಲ್ಲ. ಆದರೆ ಅದು ನಮ್ಮದೇ ರೊಮ್ಯಾಂಟಿಕ್ ವರ್ಷನ್. ಅಲ್ಲಿ ಹೋಗಿ ನೋಡಿದ್ರೆ ರೋಡಲ್ಲಿ ಕೃಷ್ಣೇಗೌಡನ ಆನೆ ಏನು ಓಡಾಡ್ತಿರಲ್ಲ, ಮಂದಣ್ಣನೂ ಇರಲ್ಲ, ಮಾರ ಪ್ಯಾರಾನೂ ಇರಲ್ಲ. ಆದರೆ ಗಾಡೀಲಿ ಹೋಗ್ತಾ ಇದ್ದರೆ ಆ ಕಥೆಗಳಲ್ಲಿ ಬರೋ ಊರ ಹೆಸರುಗಳೆಲ್ಲ ಪಾಸ್ ಆಗ್ತಾ ಇರ್ತಾವಲ್ಲ, ಆವಾಗ ಖಂಡಿತ ಥ್ರಿಲ್ ಆಗೇ ಆಗುತ್ತೆ. ಒಂಥರ ಫಿಕ್ಷನ್ಗೆ ಕೈ ತಾಕ್ಸೋ ಫೀಲಿಂಗ್ಸ್. ಅದಕ್ಕೆ ಗೋಣಿಬೀಡು, ಜನ್ನಾಪುರ, ಬಣಕಲ್ಲುಗಳನ್ನು ದಾಟುವಾಗ ನಮಗೆ ಥ್ರಿಲ್ ಆಗಿದ್ದು. ಇವಾಗ ಮತ್ತೆ ಆ ಪುಸ್ತಕಗಳನ್ನೆಲ್ಲ ಓದಿದ್ರೆ ನಮ್ಮ ತಲೆಯಲ್ಲಿ ಮೂಡೋ ಚಿತ್ರನೇ ಬೇರೆ ಆಗಿರುತ್ತೆ. ಲಾಸ್ಟ್ ಟೈಮ್ ಮೈಸೂರಿಗೆ ಎಂಟರ್ ಆಗುವಾಗ ಅರಮನೆ ಎಲ್ಲಾದರೂ ಕಾಣಿಸುತ್ತಾ ಅಂತ ಹಣಿಕಿ ನೋಡ್ತಿದ್ರೆ, ಈ ಸಲ ಮೂಡಿಗೆರೆಯಲ್ಲಿ ಜೇನ್ ಸೊಸೈಟಿ ಎಲ್ಲಾದರೂ ಕಾಣಿಸುತ್ತಾ ಅಂತ ಹಣಿಕಿ ನೋಡ್ತಿದ್ದೆ. ನಿಜವಾಗ್ಲೂ ಬೋರ್ಡಲ್ಲಿ ಜೇನು ಪೋಷಕರ ಸಂಘ ಅಂತ ಇದೆಯೋ ಇಲ್ಲ ಪೋಷಕರ ಅಂದರೆ ಚಿಕ್ಕ ಶಾ ಸಂಘ ಇದೆಯೋ ಅಂತ ತಿಳ್ಕೋಬೇಕು ಅಂತ ಚಟ ಬಂದ್ಬಿಡ್ತು. ತೇಜಸ್ವಿ ಕರ್ವಾಲೋ ಬರೆದು 40 ವರ್ಷದ ಮೇಲಾಗಿರ್ಬೋದು. ಆ ಬೋರ್ಡು ನಾನು ಹುಟ್ಟೋಕೆ ಮುಂಚೆನೇ ಬದಲಾಗಿರ್ಬೋದು. ಆದರೆ ಫಿಕ್ಷನ್ನಿಂದ ಆಚೆ ಬರೋದು ಬಹಳ ಕಷ್ಟ, ಅದರಲ್ಲೂ ತೇಜಸ್ವಿ ಪ್ರಪಂಚದಿಂದ. ಸರಿ, ಮೂಡಿಗೆರೆ ಬಂತು. ಊರೊಳಗೆ ಹೋಗಬೇಕು ಅಂದರೆ ಬಲಕ್ಕೆ ತಿರುಗಬೇಕು, ತೇಜಸ್ವಿ ತೋಟಕ್ಕೆ ಹೋಗಬೇಕು ಅಂದರೆ ಎಡಕ್ಕೆ ತಿರುಗಬೇಕು. ಆದರೆ ಗಾಡಿ ಯಾವ ಕಡೆಗೂ ತಿರುಗಿಸದೆ ಮುಂದಕ್ಕೆ ಹೋಗೇ ಬಿಡ್ತು. ಇವಾಗ ವಾಪಸ್ ನಮ್ಮ ಪ್ರಪಂಚಕ್ಕೆ ಬರಲೇಬೇಕಾಯಿತು. ಯಾಕೆಂದರೆ ನಾವು ಬಂದಿದ್ದು ಟೂರ್ ಮಾಡೋದಕ್ಕಲ್ಲ, ಶೂಟಿಂಗಿಗೆ. ಇವತ್ತು ಬಡ ಹೋಗಿ ಲಗೇಜ್ ಬಿಸಾಕಿ ನಾಳೆಗೆ ತಯಾರಿ ಮಾಡಿಕೊಂಡ್ರೆ 2 ದಿನದಲ್ಲಿ ಮುಗಿಯುತ್ತೆ. 1 ದಿನ ಲೇಟ್ ಆದರೆ ಮತ್ತೆ ಎಷ್ಟು ದುಡ್ಡು ಖರ್ಚು. ಯಪ್ಪ, ಕಷ್ಟ ಇದೆ ಗುರು ಸಿನಿಮಾ ಮಾಡೋದು. ನಮಗೆ ಕೊಟ್ಟಿಗೆ ಹಾರದಿಂದ ಸ್ವಲ್ಪ ಮುಂದೆ ಚಾರ್ಮಡಿ ಘಾಟ್ ನೆತ್ತಿ ಮೇಲಿರುವ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ರು. ಭಾರಿ ಮಜಾ ಜಾಗ. ಇಲ್ಲಿ ತೇಜಸ್ವಿ ತೆಗೆದಿರೋ ಹಕ್ಕಿಗಳ ಚಿತ್ರಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಜೊತೆಗೆ ಅವರ ಎಲ್ಲ ಪುಸ್ತಕಗಳು ಇಲ್ಲಿ ಸಿಗ್ತವೆ. ಹಾಗಂತ ಇದು ಬರೀ ಸ್ಮಾರಕದ ಥರ ಅಲ್ಲ, ಈ ಕಡೆ ಟ್ರೆಕ್ಕಿಂಗ್ ಬರೋ ತೇಜಸ್ವಿ ಅಭಿಮಾನಿಗಳಿಗೆ ಉಳ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೀವು ಚಾರ್ಮಡಿ ಘಾಟ್ ಕಡೆ ಯಾವಾಗಲಾದರೂ ಹೋದರೆ ಇಲ್ಲೊಂದು ಸಲ ನಿಲ್ಲಿಸ್ಬಿಟ್ಟು ಹೋಗ್ರಿ ಪ್ಲೀಸ್. ಸರಿ, 2 ದಿನ ಶೂಟಿಂಗ್ ಭರ ಅಂತ ನಡೀತು. ನಮ್ಮದು ಸೋವಿ ಸಿನಿಮಾ ಅಂತ ಗೊತ್ತಲ್ಲ, ರೋಡ್ ಸೈಡ್ ಗಾಡಿ ನಿಲ್ಲಿಸು, ಶೂಟಿಂಗ್ ಮಾಡು, ಅಲ್ಲೇ ಊಟ ಗೀಟ ಮಾಡು, ಗಾಡಿ ಬಿಡು, ಮತ್ತೆ ಮುಂದೆಲ್ಲಾದರೂ ನಿಲ್ಲಿಸು, ಸೇಮ್ ರಿಪೀಟ್. ದೊಡ್ಡ ತೊಲೆ ಗಾತ್ರದ ಕ್ಯಾಮ್ರಾ ಇಲ್ಲ, ಲೈಟ್ಗಳಿಲ್ಲ, 100 ಜನ ಇಲ್ಲ, ಯಾರೂ ಕೂಡ ನಮ್ಮ ಕಡೆ ತಿರುಗೂ ನೋಡ್ತಿರಲಿಲ್ಲ. ಒಂದು ಕಡೆ ಡೈರೆಕ್ಟ್ರು ಆ್ಯಕ್ಟ್ರಸ್ಸು ಒದ್ದಾಡ್ತಿದ್ರೆ ಮಾಮೂಲಿಯಂತೆ ನಮ್ಮ ಬಂದಿಗೌಡರು ಟಿ ಸೈಡ್ಗೆ ಹಾಕಿ ಬೀಡಿ ಹೊಡಿತಾ ಇದ್ರು. ನಾನು ಸಿನಿಮಾಗೆ ಬಂದೆ ಸರಿ, ಆದರೆ ಡ್ರೈವರ್ ಆಗಿದ್ದೇ ಚೆನ್ನಾಗಾಯಿತು ಅಂತ ಅನಿಸಿರಬೇಕು ಬಂದಿಗೌಡ್ರಿಗೆ. ಹೀಗೆ 2 ದಿನ ಮುಗ್ದೇ ಹೋಯಿತು. ಅಲ್ಲಿಗೆ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದ ಶೂಟಿಂಗ್ ಬಹುತೇಕ ಮುಕ್ತಾಯ ಆಯಿತು. 4-5 ತಿಂಗಳು ಜೊತೆಗಿದ್ದು ಹೊಸದಾಗಿ ಪರಿಚಯ ಆದವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇವಾಗ ಎಲ್ರಿಗೂ ಟಾಟಾ ಹೇಳಿ ಅವ್ರವ್ರ ಊರಿಗೆ ಹೋಗೋ ಟೈಮ್ ಬಂದಿತ್ತು. ಬಟ್ ಅದು ನಾಳೆ. ಸದ್ಯಕ್ಕೆ ಎಲ್ಲರೂ ಕ್ರಿಕೆಟ್ ಆಡೋಣ ಅಂದರು. ಶೂಟಿಂಗ್ಗೆ ತಂದಿದ್ದ ಬ್ಯಾಟ್ ಬಾಲ್ ಇದ್ವು. ಆದರೆ ಕತ್ಲಾಗಿದೆಯಲ್ಲ ಗುರು, ಶೂಟಿಂಗ್ ಲೈಟ್ಸ್ ಇದಾವಲ್ಲ ಗುರು, ಹಂಗೂ ಬಾಡಿಗೆ ಕೊಡ್ತೀವಿ ಹಿಂಗೂ ಬಾಡಿಗೆ ಕೊಡ್ತೀವಿ ಅಂತ ನಮ್ಮ ಸಿನಿಮಾಟೋಗ್ರಫರ್ ರಾಹುಲ್ ಲೈಟ್ ಸ್ಟ್ಯಾಂಡ್ನ ಮೇಲೆ ನಿಲ್ಲಿಸಿ ಹಾಕೇ ಬಿಟ್ಟ. ರಾತ್ರಿ ಟೈಮಲ್ಲಿ ಚಾರ್ಮಡಿ ಘಾಟ್ ಮೇಲೆ ಕ್ರಿಕೆಟ್ ಆಡಿದ ಮಹಾನುಭಾವರು ಇವರೇ ಇರಬೇಕು. ಇವರೇ ಅಂತ ಯಾಕಂದೆ ಅಂದರೆ, ನಾನು ಶರತ ಮತ್ತೊಬ್ಬ ಹೆಸರು ಹೇಳಲು ಬಯಸಿದ ವ್ಯಕ್ತಿ ಈ ನನ್ನ ಮಕ್ಕಳು ಆಡ್ಕೊಳ್ಳಿ, ನಾವು ಬಿಯರ್ ಗಿಯರ್ ಹಾಕ್ಕೊಂಡು ಬರೋಣ ಅಂತ ಮೂಡಿಗೆರೆ ಕಡೆ ಹೊರಟ್ವಿ. ಬೆಳಗ್ಗೆ ಎದ್ದಿದ್ದೇ ನೆನಪು. ಮೊಬೈಲ್ ಕಳ್ಕೊಂಡು ಮತ್ತೆ 30 ಕಿಲೋಮೀಟ್ರ್ ವಾಪಸ್ ಹೋಗಿ ಆಮೇಲೆ ಅದು ಕಾರಲ್ಲೇ ಇತ್ತು ಅಂತ ಗೊತ್ತಾಗಿ, ಅಯ್ಯೋ ಅದೊಂದು ಬೇರೆ ಕತೆ, ಇಲ್ಲಿ ಬೇಡ. ಗೊತ್ತು
ಇದೇನಿವರು ಮೂಡಿಗೆರೆಗೆ ಹೋಗಿ ತೇಜಸ್ವಿ ಮನೆ ನೋಡದೆ ಊರಿಗೆ ಹೊರಟುಬಿಟ್ರಲ್ಲ ಅನ್ಕೋತಿದ್ದೀರಾ ತಾನೆ? ಹೋಗದೆ ಇರ್ತೀವ ಗುರು. ಬೆಳಗ್ಗೆ ಎಲ್ಲ ಗಾಡಿನೂ ಅಲ್ಲಿಗೆ ತಿರುಗಿಸಿದ್ದು. ಹ್ಯಾಂಡ್ ಪೋಸ್ಟ್ ಮೂಡಿಗೆರೆ. ಕೊನೆಗೂ ಕಣ್ಣಿಗೆ ಬಿತ್ತು. ನನ್ನ ಮಗಂದು ತೇಜಸ್ವಿ ಅವರ ತೋಟದ ಗೇಟ್ ತೆಕ್ಕೊಂಡು ಮನೆ ಕಡೆಗೆ ಬಂದ್ವಿ ಅಲ್ಲ. ಅವರ ಕಥೆಗಳಲ್ಲಿ ಬರೋ ಮನೆ ಮುಂದಿನ ಕೆರೆ ಅಲ್ಲೇ ಇದೆ. ಕೆರೆ ತುಂಬಿ ನೀರು ಹೊರಗೆ ಹರಿಯುವಾಗ ಮೀನು ಹೊರಗೆ ಹೋಗಬಾರ್ದು ಅಂತ ಹಾಕಿದ ಜಾಲರಿನೂ ಇದೆ. ಅದರ ಮೇಲಾಸಿ ಹರಿಯೋ ಹಳ್ಳನೂ ಹರಿತಾ ಇದೆ. ಇದೇ ಹಳ್ಳದ ಗುಂಟ ತೋಟ ದಾಟ್ಕೊಂಡು ಹೋದರೆ ಮಾಯಾಲೋಕದಲ್ಲಿ ಬರೋ ಊರಳ್ಳಿ ಸಿಗುತ್ತೆ. ಅಲ್ಲಿ ತನಕ ಹೋಗಿ ನೋಡ್ಕೊಂಡು ಬರಬೇಕಲ್ಲ ಅನ್ನೋ ತುರ್ಕೆನ ಹಾಗೆ ಅದುಮ್ಕೋಬೇಕಾಯ್ತು. ಒಬ್ಬನೇ ಇದ್ದಿದ್ರೆ ಹಳ್ಳದ ಗುಂಟ ಹೋಗೇ ಬಿಡ್ತಿದ್ದೆ ಅನ್ಸುತ್ತೆ. ಮನೆ ಪಕ್ಕದಲ್ಲಿ ನಿಲ್ಲಿಸಿದ್ದ ತೇಜಸ್ವಿಯವರ ಸ್ಕೂಟರ್ ನೋಡ್ತಾ ಇದ್ದಂಗೆ ರಾಜೇಶ್ವರಿಯವರು ಬಾಗಿಲು ತೆಗೆದು ಹೊರಗೆ ಬಂದರು. ಕೊರೋನಾ ಟೈಮ್ ಆದ್ದರಿಂದ ಮನೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಮೇಡಮ್ ಎಲ್ಲರನ್ನೂ ಮಾತಾಡಿಸಿ ಅವರ ತೋಟದಲ್ಲೇ ಬೆಳೆದಿದ್ದ ಎಂಥದೋ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟು ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು. ನಮ್ಮ ಡೈರೆಕ್ಟರ್ ಶಶಾಂಕ್ ಎಲ್ಲರನ್ನೂ ಅವರಿಗೆ ಪರಿಚಯ ಮಾಡಿಸಿದ್ರು. ನಾನು ರೈಟರ್ ಅಂದಾಗ ಮಾತ್ರ ಅವರಿಗೆ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗಿರಬೇಕು. ಇವನು ಯಾರೋ ಹೈಸ್ಕೂಲ್ ಹುಡುಗ ಇದ್ದಂಗಿದ್ದಾನೆ ಅಂತ. ಅದಕ್ಕೆ ಅನಿಸುತ್ತೆ ಆ ಕಾಲದಲ್ಲಿ ರೈಟರ್ಸ್ಗೆ ಇಂಪಾರ್ಟೆನ್ಸ್ ಇತ್ತು. ಇವಾಗ ಎಂಥದೂ ಇಲ್ಲ. ರೈಟರ್ಸ್ ಅಂದರೆ ನಮ್ಮ ತಲೆಯಲ್ಲಿ ತೇಜಸ್ವಿ ಥರ ದಷ್ಟು ಪುಷ್ಟವಾಗಿರಬೇಕು ಅಂತ ಏನೋ ಹೇಳಿದರು. ಶಶಾಂಕು ಆಯಿತು ಮೇಡಮ್, ನೆಕ್ಸ್ಟ್ ಫಿಲಮಲ್ಲಿ ಒಳ್ಳೆ ರೈಟರ್ನ ಹಾಕ್ಕೋತೀನಿ ಅಂತ ತಲೆ ಆಡಿಸಿದ್ರು. ವಾಪಸ್ ಬರೋವಾಗ ಮಾಯಾಲೋಕದಲ್ಲಿ ಬರೋ ಕರಾಟೆ ಮಂಜ ಇನ್ನೂ ಇದಾನ ಮೇಡಮ್ ಅಂತ ಕೇಳಿದ್ದಕ್ಕೆ ಗೊತ್ತಿಲ್ಲಪ್ಪ, ಇರಬಹುದು ಅಂದರು. ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಮನೆ ಮುಂದೆ ಫೋಟೋ ಗೀಟೋ ತಗೊಂಡು ಗಾಡಿ ಕಡೆ ಕಾಲು ಹಾಕಿದ್ವಿ. PS, ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ಕೆಲಸ ಎಲ್ಲ ಮುಗಿದು ರಿಲೀಸ್ಗೆ ರೆಡಿ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ.